ಬಿಕಾಮ್ ಮಾತ್ರ ಮಾಡೋದು ಒಳ್ಳೆಯದಾ ಅಥವಾ ಕಂಪನಿ ಸೆಕ್ರೆಟರಿ ಪ್ಲಸ್ ಬಿಕಾಮ್ ಮಾತ್ರ ಮಾಡೋದು ಒಳ್ಳೆಯದಾ? ಈ ಒಂದು ತುಂಬಾ ರೀತಿಯಲ್ಲಿ ಈ ಒಂದು ಕ್ವಶನ್ಸ್ ನಮಗೆ ಬರ್ತಾ ಇದೆ. ತುಂಬಾ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದಾರೆ, ನಾನು ಬಿಕಾಮ್ ಮಾಡ್ತಾ ಇದ್ದೀನಿ, ಆ ಬಿಕಾಮ್ ಮಾಡಿ ಮುಗಿಲಿಕ್ಕೆ ಆಗ್ತಾ ಇದೆ, ನಾನು ಪರ್ಸ್ಯೂ ಮಾಡಬೇಕಷ್ಟೇ ಸರ್, ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಕೇಳಿದ್ದೀನಿ, ನಮ್ಮ ಚಾನಲಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಸರ್, ಇದು ಡಿಗ್ರಿ ಜೊತೆ ತೆಗೆಯೋದು ಒಳ್ಳೆಯದಾ? ಸೊ ನಾವಿಲ್ಲಿ ಮಾಡೋದು ಇವತ್ತೊಂದು ಕಂಪ್ಯಾರಿಸನ್. ನೀವು ಡಿಗ್ರಿ ಮಾತ್ರ ಮಾಡಿದರೆ ಯಾವ ಥರ, ಅದರ ಜೊತೆಲಿ ಕಂಪನಿ ಸೆಕ್ರೆಟರಿ ಮಾಡಿದರೆ ಏನಾದರೂ ಉಪಕಾರ ಆಗುತ್ತಾ ಅಥವಾ ನಿಮ್ಮ ವೇಸ್ಟ್ ಆಫ್ ಲೈಫಾ, ಡಿಫಿಕಲ್ಟ್ ಆಗುತ್ತಾ ಅಂತ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ವಾಟ್ ಈಸ್ ದ ಕಂಪನಿ ಸೆಕ್ರೆಟರಿ ಕೋರ್ಸ್ ಫುಲ್ ಡೀಟೇಲ್ಸ್ ನಾವು A to Z ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಜಸ್ಟ್ ಡೂಯಿಂಗ್ ದ ಕಂಪ್ಯಾರಿಸನ್. ನಿಮ್ಗೆ ಕನ್ಫ್ಯೂಷನ್ ಇದ್ರೆ ನಾನು CS ಮಾತ್ರ ತೆಗಿಬೇಕಾ, ಡಿಗ್ರಿ ಜೊತೆ ತೆಗಿಬೇಕಾ, ಕನ್ಫ್ಯೂಷನ್ ನಾವಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ದ ಫಸ್ಟ್ ಕ್ವಶನ್ ಅಂತ ಹೇಳೋದು, ಕಂಪನಿ ಸೆಕ್ರೆಟರಿ ಕೋರ್ಸ್ ನಾವು ಮಾಡಬೇಕಾ? CS ಅಂತ ಹೇಳೋದು ಕಂಪನಿ ಸೆಕ್ರೆಟರಿ ಕೋರ್ಸ್. ಇದಕ್ಕೆ 3 ಲೆವೆಲ್ ಇದೆ. ಫೌಂಡೇಶನ್ ಇದೆ, ಇಂಟರ್ ಇದೆ, ಫೈನಲ್ ಇದೆ. ನಿಮಗೆ ಒಂದು 3-3.5 ವರ್ಷ ಹಿಡಿಯುತ್ತೆ. ಮತ್ತೊಂದು 15 ಮಂತ್ಸ್ ಇದೊಂದು ಟ್ರೈನಿಂಗ್ ಕೂಡ ಬರುತ್ತೆ. ಅದು ನೀವು ಕಂಪ್ಲೀಟ್ ಮಾಡುವಾಗ ನಿಮಗೆ ಕಂಪನಿ ಸೆಕ್ರೆಟರಿ ಕೋರ್ಸ್ ಸೇಮ್ ಆಸ್ ನಿಮ್ಮದು ಡಿಗ್ರಿ ನಿಮಗೆ ಗೊತ್ತಿದೆ. ಯಾವುದೇ ಡಿಗ್ರಿ ಇರಲಿ, ನಿಮ್ಮದು BCom ಇರಲಿ, ಯಾವುದು ಬೇಕಾದ್ರೂ ಇರಲಿ, 3 ವರ್ಷ ಅಥವಾ 4 ವರ್ಷ ನಿಮಗೆ ಹಿಡಿಯುತ್ತೆ. ಫಸ್ಟ್ ಅಂತ ಹೇಳೋದು, ನೀವು ಗ್ರ್ಯಾಜುಯೇಷನ್ ಮಾತ್ರ ಮಾಡಿ, ಡಿಗ್ರಿ ಮಾತ್ರ ಮಾಡಿ ನೀವು ಹೊರಗಡೆ ಬಂದರೆ ನಿಮಗೆ ಗೊತ್ತಿದೆ ಕಾಂಪಿಟೇಟಿವ್ ವರ್ಲ್ಡ್, ನಮಗೆ ಆ ಥರ ಜಾಬ್ ಸಿಗಲಿಕ್ಕೆ ತುಂಬ ಕಷ್ಟ ಇರುತ್ತೆ. ನೀವು ಅಕೌಂಟ್ಸ್ ಫೀಲ್ಡಿಗೆ ಬಂದರು, ನೀವು ಸೈನ್ಸಿಗೆ ಬಂದರು, ನೀವು ಕಾಮರ್ಸಿಗೆ ಬಂದರು, ಜಾಬ್ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇಟ್ ಮೀನ್ಸ್ ನೀವು ಬಾಕಿ ಸ್ಟೂಡೆಂಟ್ಸಿಗಿಂತ ತುಂಬ ಕ್ವಾಲಿಟಿ ಇದ್ದರೆ ಮಾತ್ರ ನಿಮಗೆ ಏನು ಸಿಗುತ್ತೆ, ನಿಮಗೆ ಆ ಥರದೊಂದು ಜಾಬ್ ಸಿಗುತ್ತೆ. ಇನ್ನು ಒಂದು ವೇಳೆ ನಾನು CS ಮಾಡಿದರೆ ಏನು? CS ಅಂತ ಹೇಳೋದು ಕಂಪನಿ ಸೆಕ್ರೆಟರಿ ಕೋರ್ಸ್. ಇದು 3 ವರ್ಷ ಹಿಡಿಯುತ್ತೆ. ಸ್ವಲ್ಪ ಪೇಪರ್ಸ್ ಇದೆ. ನಿಮಗೆ ಫೌಂಡೇಶನ್ 4 ಪೇಪರ್ಸ್ ಬರುತ್ತೆ, ಇಂಟರಲ್ಲಿ 7 ಪೇಪರ್ಸ್ ಬರುತ್ತೆ, ಫೈನಲಲ್ಲೂ 7 ಪೇಪರ್ಸ್ ಬರುತ್ತೆ. ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ಇನ್ನು BCom ಮಾತ್ರ ಮಾಡಿದರೆ ಏನಾದರೂ ಉಪಕಾರ ಇದೆಯಾ? ಉಪಕಾರ ಒಂದಿದೆ. ಸಿಂಪಲ್ ಆಗಿ ಲೈಫ್ ನಾವೇನು ಮಾಡ್ಬೋದು, ನಾವು UG ಮಾತ್ರ ಮಾಡಿದ್ರೆ ವೆರಿ ಸಿಂಪಲ್, ರೈಟ್? ಸಿಂಪಲ್ ಆ್ಯಂಡ್ ನೋ ಟೆನ್ಷನ್, ಕರೆಕ್ಟಾ? ನೋ ಟೆನ್ಷನ್, ಯಾರು ಏನೂ ಕೇಳಲ್ಲ. ನಾವು ಇನ್ನು ಫೇಲ್ ಆದರೆ ಏನು ಮಾಡ್ಬೋದು, ಮತ್ತೆ ನಮಗೆ ಬರೀಬೋದು, ಕ್ಯಾಂಪಸ್ ಲೈಫ್ ನಮಗೆ ಎಂಜಾಯ್ ಮಾಡ್ಬೋದು. ಆದರೆ ಕ್ವಶನ್ ಇದೆಲ್ಲ ಆದಮೇಲೆ ನೀವೇನು ಮಾಡ್ತೀರಾ? ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟು ಬರುತ್ತೆ? 10,000 to 12,000 ರುಪೀಸ್ ನಿಮಗೆ ಸ್ಟಾರ್ಟಿಂಗ್ ಬರುತ್ತೆ. ಓಕೆ, ಹೋಗ್ಲಿ, ನಿಮಗೆ ಒಂದು 20,000 ರುಪೀಸ್ ಸಿಗುತ್ತೆ. ಇಲ್ಲ ಸರ್, ಮತ್ತೆ ಆಗುವಾಗ ಒಂದು ಐಡೆಂಟಿಟಿ ಮಾತ್ರ. ನೋ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಡಿಗ್ರಿ ಮಾತ್ರ ಮಾಡ್ತೀನಿ ಸರ್. ಓಕೆ, ನೀವು ಡಿಗ್ರಿ ಮಾತ್ರ ಮಾಡಿ. ಅಷ್ಟು ಕಷ್ಟ ಇರುತ್ತಾ ಡಿಗ್ರಿ ಮಾಡೋಕೆ? ಇಲ್ಲ, ಒಂದು ಮಾಡರೇಟ್ ಅಷ್ಟೇ ಅಲ್ವಾ? ತುಂಬ ಟೈಮ್ ನಿಮಗೆ ಫ್ರೀ ಸಿಗುತ್ತೆ, ಫ್ರೀ ಟೈಮ್ ಇದೆ. ನಂಗೆ ಗೊತ್ತು, ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರುತ್ತೆ, ಇಂಟರ್ನಲ್ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಡಿಫಿಕಲ್ಟಾ? ಇಟ್ಸ್ ನಾಟ್ ಡಿಫಿಕಲ್ಟ್. ಸ್ಟಾರ್ಟಿಂಗ್ 1 ವರ್ಷ ಡಿಫಿಕಲ್ಟ್ ಆಗುತ್ತೆ, ಮತ್ತು ನಮಗೆ ಈಸಿ ಆಗುತ್ತೆ. ಇನ್ನು ಕಂಪನಿ ಸೆಕ್ರೆಟರಿ ಕಲ್ತರೆ ಏನಾದರೂ ಉಪಕಾರ ಇದೆಯಾ? ಖಂಡಿತ ಇದೆ. ಇದೊಂದು ಪ್ರೊಫೆಷನ್. ನಿಮ್ಮ ಹೆಸರಿನಾಗ ಫಾರ್ ಎಕ್ಸಾಂಪಲ್ CS ರಾಬಿನ್ ಥಾಮಸ್. ಸೊ ಕಂಪನಿ ಸೆಕ್ರೆಟರಿ ಈ ಥರ ಯೂಸ್ ಮಾಡ್ಬೋದು. ಓಕೆನಾ? ಒನ್ಸ್ ಯು ಕಂಪ್ಲೀಟೆಡ್ ಆ್ಯಂಡ್ ಒನ್ಸ್ ಯು ಅಪ್ಲೈ ಫಾರ್ ದ ಪ್ರಾಕ್ಟೀಸ್ ನಿಮಗೆ ಇದು ಯೂಸ್ ಮಾಡ್ಬೋದು. ಇದು ಡಿಗ್ರಿಯಲ್ಲಿ ಬರುತ್ತಾ? ಡಿಗ್ರಿಯಲ್ಲಿ ಬರಲ್ಲ. ಎಷ್ಟು ವರ್ಷ? 4 ವರ್ಷ. ನಮ್ಮದು 3 ವರ್ಷ, 4 ವರ್ಷ. ಕರೆಕ್ಟಾಗಿ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಆ ಥರ ಕರೆಯೋಕೆ ಆಗ್ಬೋದಾ ಸರ್? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವೀಗ ಫಸ್ಟ್ ಇಯರ್ BCom ಅಲ್ಲಿ ಇದ್ದೀರಾ, ಫಸ್ಟ್ ಇಯರ್ ಡಿಗ್ರಿ, ಓಕೆ, ಯಾವುದೇ ಡಿಗ್ರಿಯಲ್ಲಿ ಇದ್ದೀರಾ, ಓಕೆ, ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದೀರಾ, ಜಾಯಿನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ. ನಂದು ಎಕ್ಸಾಂಪಲ್ ಮಾತ್ರ ಹೇಳ್ತಿದ್ದೀನಿ. ನಿಮಗೆ ಸೆಕೆಂಡ್ ಇಯರ್ ಆಗ್ಬೋದು, ಥರ್ಡ್ ಇಯರ್ ಆಗ್ಬೋದು. ಓಕೆ, ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನೀವಿದ್ದರೆ ಇದರದ್ದು ಫಸ್ಟ್ ಲೆವೆಲ್ ಆದ CSEET ಅಂತ ಒಂದು ಕೋರ್ಸ್ ಬರುತ್ತೆ. ಇದು ಈಸಿಯಾಗಿ ಪಾಸ್ ಆಗ್ಬೋದು. ನಿಮಗೆ ಒಂದು 3 ತಿಂಗಳು ಕೋಚಿಂಗ್ ಬರುತ್ತೆ ಮ್ಯಾಕ್ಸಿಮಮ್, ಮತ್ತೊಂದು ಎಕ್ಸಾಮಿನೇಷನ್ ಬರುತ್ತೆ. ಇದು ನೀವು ಅಟೆಂಡ್ ಮಾಡಿದರೆ ಡಿಗ್ರಿ ನಿಮ್ಮದು ಫಸ್ಟ್ ಇಯರ್ ಕಂಪ್ಲೀಟ್ ಆಗುತ್ತೆ. ಇದರದ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ, ಈಸಿಯಾಗಿ ಕಂಪ್ಲೀಟ್ ಮಾಡ್ತೀರಾ. ಓಕೆ, ಇನ್ನು ಎಕ್ಸಿಕ್ಯೂಟಿವ್ ಅಂತ ಸೆಕೆಂಡ್ ಲೆವೆಲ್ ಬರುತ್ತೆ. ಸೆಕೆಂಡ್ ಲೆವೆಲ್ ನಿಮಗೆ ಎಷ್ಟು ಪೇಪರ್ ಬರುತ್ತೆ? 7 ಪೇಪರ್. ನಾನು ಯಾವತ್ತೂ ಹೇಳ್ತಾ ಇಲ್ಲ ನೀವು ಒಟ್ಟಿಗೆ ಬರೀಬೇಕು ಅಂತ. ಈ CS ಆ್ಯಂಡ್ CA ಪ್ಲಸ್ ಡಿಗ್ರಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಈ CSಗೆ ನಿಮಗೆ ಸೆಕೆಂಡ್ ಲೆವೆಲ್ಗೆ 7 ಪೇಪರ್ಸ್ ಬರುತ್ತೆ. ನಿಮಗೆ ಇನ್ನು ಡಿಗ್ರಿ ಸೆಕೆಂಡ್ ಇಯರ್ ಇದೆ, ಥರ್ಡ್ ಇಯರ್ ಇದೆ. ನಿಮಗೆ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಫುಲ್ ಯುಟಿಲೈಸ್ ಮಾಡಿ ನಿಮಗೆ 7 ಪೇಪರ್ಸ್ ಕಂಪ್ಲೀಟ್ ಮಾಡ್ಬೋದು. ಈ 7 ಪೇಪರ್ಸ್ ನೀವು ಕಲಿಯೋದು ಸೇಮ್ ಆಸ್ ಅಕೌಂಟೆನ್ಸಿ ಕಲಿತೀರಾ, ಲೋ ಕಲಿತೀರಾ, ಸ್ವಲ್ಪ ಲೋ ಪೇಪರ್ ಜಾಸ್ತಿ ಬರುತ್ತೆ. ಅಕೌಂಟ್ಸ್ ಇದೆ. ನೀವು ದೊಡ್ಡ ಒಂದು ಕೋರ್ಸ್ ಕಲಿತ್ರೆ ಡಿಗ್ರಿ ನಿಮಗೆ ತುಂಬ ಈಸಿ ಆಗುತ್ತೆ. ಆದರೆ ಡಿಗ್ರಿ ಕಲಿತ್ರೆ ಅದು ಏನೂ ಅಲ್ಲ ಅಂತ ಯಾರಿಗೆ ಗೊತ್ತು? ಏನೂ ಅಲ್ಲ ಅಂತೇಳಿ ನಾನು ಅದನ್ನು ಥರ್ಡ್ ರೇಟ್ ಮಾಡಲ್ಲ. ಐ ಆಮ್ ಸೇಯಿಂಗ್ ನಾನು ಡಿಗ್ರಿ ಕಂಪ್ಲೀಟ್ ಆದವನೇ. ಆದರೆ ಹೊರಗಡೆ ಬಂದಾಗ ಗೊತ್ತಾಗಿದ್ದು ಅದು ಮಾತ್ರ ಕಲಿತು ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಸಂಬಳ ಸಿಗುತ್ತೆ, 12,000 ಸಿಗುತ್ತೆ, 13,000 ಸಿಗುತ್ತೆ. ಅದರಿಂದ ಒಂದು ಕುಟುಂಬ ಮುಂದೆ ಹೋಗ್ಲಿಕ್ಕೆ ಆಗುತ್ತಾ? ಸಾಗಲ್ಲ. ಯಾರು ನಮಗೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಕರೆಕ್ಟ್ವಾ?
ಫಾರ್ ದ್ಯಾಟ್ ರೀಸನ್ ನೀವು ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ನೀವು ಕಂಪ್ಲೀಟ್ ಆಗಿ ಏನು ಮಾಡ್ಬೋದು, ನೀವು ಈಗ 7 ಪೇಪರ್ಸ್ ನೀವು ಕಂಪ್ಲೀಟ್ ಮಾಡ್ತೀರಾ. ಒಂದು ವೇಳೆ ನಿಮ್ಮದು 1.5 ವರ್ಷ ಆಗುವಾಗಲೇ ನಿಮ್ಮದು ಕಂಪ್ಲೀಟ್ ಆದರೆ ನಿಮಗೆ ಏನು ಮಾಡ್ಬೋದು, ಸಿ ಎಗೆಲ್ಲ ಟ್ರೈನಿಂಗ್ ಮಾಡಿ ಮುಗಿಸಿ ಮಾತ್ರ ಫೈನಲ್ ಮಾಡ್ಬೋದು. ಆದರೆ ಇಲ್ಲಿ ಆ ಥರ ಅಲ್ಲ, ಡೈರೆಕ್ಟಾಗಿ ನೀವು ಫೈನಲ್ ಬರೀಬೋದು. ಸೊ ನೀವು 4 ವರ್ಷ ಡಿಗ್ರಿಯಲ್ಲಿದ್ದರೆ ಒಳ್ಳೆಯದಾಗಿ ಪ್ಲ್ಯಾನ್ ಮಾಡಿ ನೀವು ಕೋಚಿಂಗ್ ತಗೊಂಡ್ರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗುವಾಗ ನಿಮ್ಮದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ, ಸಿ ಎಸ್ ಇದು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ, ಅಟ್ಲೀಸ್ಟ್ ಥರ್ಡ್ ಲೆವೆಲ್ ಕಂಪ್ಲೀಟ್ ಆಗಿಲ್ಲ ಅಂದರೂ ನೀವು ಹೋಗ್ತಾನೆ ಇರ್ತೀರಾ. ಫೈನಲ್ ಕಂಪ್ಲೀಟ್ ಆಗಿಲ್ಲ ಅಂದರೂ ನಿಮಗೆ ಇದರ ಬೇಸಿಸ್ ಮೇಲೆ ಜಾಬಿಗೆ ನಿಮಗೆ ಹೋದರೂ 30,000 40,000 ನಿಮಗೆ ಸಿಗುತ್ತೆ. ಯಾರ ಮುಂದೆ ಬೆಗ್ ಮಾಡಬೇಕಂತಿಲ್ಲ, ಯು ಕ್ಯಾನ್ ಡಿಮ್ಯಾಂಡ್ ಇಟ್. ಓರ್ ನಿಮಗೆ ಫೈನಲ್ ಮಾಡಿ ಕಲಿಬೋದು ಯಾವ ಥರ. ಇಲ್ಲಿ ಫೀಸ್ ಎಲ್ಲ ಭಾರಿ ಕಮ್ಮಿ ಇದೆ. SC ST ಆ ಕ್ಯಾಟಗರಿ ಎಲ್ಲ ಬರುವಾಗ ತುಂಬ ಎಕ್ಸಾಮ್ಷನ್ಸ್ ವಿಷಯ ಎಲ್ಲ ಇದೆ. ಇನ್ನು ಎಕ್ಸಾಮ್ ಫೀಸ್ ಕಟ್ಟೋದು 1200 1500 1800 ಆ ಥರ ಎಲ್ಲ ಬರುತ್ತೆ. ಸೊ ಏನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ತುಂಬ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಜನರು ಏನು ಮಾಡ್ತಾ ಇರ್ತಾರೆ, ಕಲಿತಾನೇ ಇರ್ತಾರೆ. ಯಾರೂ ಫೇಲ್ ಆಗಲ್ಲ, ಡಿಗ್ರಿಯಲ್ಲಿ ಯಾರೂ ಫೈಲ್ ಆಗಲ್ಲ. ನೀವು ರ್ಯಾಂಕ್ ತೆಗೆದ್ರು, ನೀವು ಅದೇ ರೀತಿಯಲ್ಲಿ ನೀವು ಪಾಸ್ ಆದರೂ ಇಬ್ಬರಿಗೆ ಒಂದೇ ಜಾಬ್. ಯಾರಿಗೆ ಬೇಕಾದರೂ ಕಲಿಬೋದು, PUC ಕಲಿಬೋದು, ಡಿಗ್ರಿ ಕಲಿಬೋದು, SLC ಕಲಿಬೋದು. ಆದರೆ ಒಂದು ಪ್ರೊಫೆಷನಲ್ ಕೋರ್ಸ್ ಇದು ಕಲಿತ ಮೇಲೆ ಏನೆಲ್ಲ ಜಾಬ್ ಆಪರ್ಚುನಿಟಿ ಇದೆ ಅದೆಲ್ಲ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದು ನಾನು ಜಸ್ಟ್ ಏನು ಕಂಪೇರ್ ಮಾಡ್ತಿದ್ದೆ ಅಂತ ಹೇಳಿದರೆ, ನಿಮಗೆ ಒಂದು ಆಪ್ಷನ್ ಇದ್ದರೆ, ನಿಮಗೆ ಇನ್ನೂ CS ಮಾಡಬೇಕು ಸರ್, ನನಗೆ ಹೇಗಾದರೂ ಮಾಡಬೇಕು ಅಂತ ಹೇಳಿದರೆ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನೀವು ಮೆಸೇಜ್ ಮಾಡಿ, ನಿಮಗೆ ಗೈಡ್ಲೈನ್ಸ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಡಿಗ್ರಿ ಮಾತ್ರ ಮಾಡಬೇಕಾ ಒಂದು ಥಿಂಕ್ ಮಾಡಿ. ನಾನು ಯಾವತ್ತೂ ನಿಮ್ಮನ್ನು ಕಂಪೆಲ್ ಮಾಡ್ತಾ ಇಲ್ಲ, ಡಿಗ್ರಿ ಮಾತ್ರ ಮಾಡಬೇಕಾ ಸರ್, ನಾನು CS ಮಾತ್ರ ಮಾಡಬೇಕಾ. ಇನ್ನು CS ಮಾತ್ರ ಮಾಡಿದರೆ ನೀನು CS ಕಂಪ್ಲೀಟ್ ಮಾಡಿದರೆ ದಿಸ್ ಪ್ರೊಫೆಷನ್ ಈಸ್ ಈಕ್ವಲ್ ಟು UG + PG. ಇಟ್ ಮೀನ್ಸ್ ನಿಮಗಿನ್ನು ಡಾಕ್ಟರೇಟ್ PhD ಮಾಡಬೇಕಿದ್ರೆ ಇನ್ನು ಸಪ್ರೇಟ್ MCom ಎಲ್ಲ ಮಾಡಬೇಕಂತಿಲ್ಲ. ದಿಸ್ CS ಈಸ್ ಈಕ್ವಲ್ ಟು PG. ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ CS ಹ್ಯಾಸ್ ದ ಪವರ್ ಆಫ್ UG + PG. ಆದರೆ ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ. ಇಲ್ಲಾಂದರೆ ಎಷ್ಟು ವರ್ಷ ಮಾಡಬೇಕು? 6 ವರ್ಷ ಮಾಡಬೇಕು. ನಾವು MCom ಎಲ್ಲ ಮಾಡಿ ತುಂಬ ಜನ MCom ಮಾಡ್ತಾರೆ, ಬಿಕಾಸ್ ಇಟ್ ಈಸ್ ವೆರಿ ಈಸಿ. ಹೇಳುವಾಗ ಒಂದು PG ಇದೆ ಅಂತ ಹೇಳೋದು. ವಾಟ್ ಈಸ್ ದ ಡಿಫ್ರೆನ್ಸ್? ಸೊ ನೀವೇ ಡಿಸೈಡ್ ಮಾಡಿ. ಈಗ ನಿಮ್ಮದು ಕರಿಯರ್ ಟೀಚಿಂಗ್, ನಾನು ಸರ್ ಇಲ್ಲ ಸರ್ MCom ಮಾಡಿ PhD ಆ ಥರ ಮಾಡಬೇಕು, ಓಕೆ ಬೆಟರ್, ಯು ಕ್ಯಾನ್ ಗೋ ಹೆಡ್, ಒಳ್ಳೆ ಕರಿಯರ್. ನನಗೆ ಹೇಳೋದು ಯಾವುದೇ ರೀತಿಯಲ್ಲಿ ಏನು ಗುರಿ ಇಲ್ಲ, ಸುಮ್ಮನೆ ಕಲಿತಾ ಇದ್ದೀರ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಇನ್ನೊಂದು ಬಾರಿ ನಿಮಗೆ ಥಿಂಕ್ ಮಾಡ್ಬೋದು, ಬೇರೆ ಏನಾದರೂ ಪ್ರೊಫೆಷನ್ ಮಾಡ್ಬೋದು. ಅದು CSA ಮಾಡಬೇಕಂತಿಲ್ಲ. ನಾವು CMA + ಡಿಗ್ರಿ ವಿಡಿಯೋ ಮಾಡಿದ್ದೀವಿ, CA + ಡಿಗ್ರಿ ಮಾಡಿದ್ದೀವಿ, ಈಗ ನಮ್ಮದು CS + ಡಿಗ್ರಿ ಮಾಡ್ತೀವಿ. ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು, CET ಅಂತ ಕೋರ್ಸ್ಗೆ ನೀವು ಎನ್ರೋಲ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಮಿನೇಷನ್ ನವಂಬರಲ್ಲಿ ಬರುತ್ತೆ, ಅಥವಾ ನೀವು ವೆಯ್ಟ್ ಮಾಡಿ. ಜನವರಿ ನಮ್ಮದು ಕೋರ್ಸ್ ನಾವು ಲಾಂಚ್ ಮಾಡ್ತಿದ್ದೀವಿ, ಜನವರಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಜನವರಿ ನಿಮಗೆ ಎನ್ರೋಲ್ ಮಾಡ್ಬೋದು. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕರಿಯರ್, CET ಮಾಡ್ಬೋದು. ಸೊ ನಿಮಗೆ ಏನು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಡಿಗ್ರಿ ಮಾಡಿ ಅನ್ನೋದು ಕನ್ಫ್ಯೂಷನಲ್ಲಿದ್ದರೆ ಅವರಿಗೂ ನೀವು ಶೇರ್ ಮಾಡಿಕೊಡಿ. ಅದು ಕಾಮರ್ಸ್ ಮಾತ್ರ ಅಲ್ಲ, ಇದು ಆರ್ಟ್ಸ್ ಅಥವಾ ನೀವು BA ಅವ್ರು ಮಾಡಿಕೊಡ್ಬೋದು, ಅಥವಾ ನಿಮಗೆ BCom ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಕಳಿಸ್ಕೊಡಿ. ನಿಮ್ಮ ಫ್ರೆಂಡ್ಸ್ ಅವರು ಕೂಡ ಸ್ವಲ್ಪ ಥಿಂಕ್ ಮಾಡಲಿ. ನಿಮಗೇನು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ನಿಮ್ಮ ಚಾನಲ್, ನೀವು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಆಲ್ ದಿ ವೆರಿ